ಒಬ್ರು ಉಸಿರು ಒಬ್ರಿಗೆ ತಾಕೋ ಅಷ್ಟು ಸಮೀಪದಲ್ಲೇ ಇರಬೇಕು. ನನ್ನ ಫೇವ್ರೆಟ್ ಜೊತೆಯಲ್ಲಿ ಹಾಡು ಕೇಳಬೇಕು. ಹಾಗೆ ನಿದ್ದೆ ಮಾಡಿಬಿಡ್ಬೇಕು. ಬೇಜಾರಾದಾಗ ಏನೋ ಮಾತಾಡದೆ ನಿಮ್ಮ ಭುಜದ ಮೇಲೆ ತಲೆ ಇಟ್ಟು ಮಲ್ಕೋಬೇಕು. ಖುಷಿಯಾದಾಗ ನಿಮ್ಮನ್ನ ಗಟ್ಟಿಯಾಗಿ ತಪ್ಕೋಬೇಕು. ಹಾಗೆ ಒಂದಿನ ನಿಮ್ಮ ಕಿವಿಲಿ ಗುಟ್ಟೊಂದನ್ನ ಹೇಳೋ ಆಸೆ ಇತ್ತು ಮನಸ್ಸಲ್ಲಿ. ಇತ್ತು, ಈಗ ಇಲ್ವಾ? ನಿನ್ನ ಯಾವ ಆಸೆನೂ ನಾನು ನಿರಾಸೆ ಮಾಡಲ್ಲ ಅಂತ ಯಾವ ಕಾಲದಲ್ಲಿ ಹೇಳಿದ್ದೀನಿ ನಾನು? ಈಗಲೂ ಎಲ್ಲ ಆಸೆಗಳು ಒಂದೊಂದಾಗಿ ನೆರವೇರಿಸ್ತೀನಿ. ಅದೇನೋ ಗುಟ್ಟು ಅಂತ ಹೇಳಿದೆ ಅಲ್ಲ, ಏನದು? ಇಲ್ಲ ಸರ್, ಕಾಲ ಬಂದಾಗ ಹೇಳ್ತೀನಿ ಸರ್. ಇದೆಲ್ಲ ನನ್ನ ಮನಸ್ಸಲ್ಲಿದ್ದ ಮಾತು. ಇದಕ್ಕೇನು ಅರ್ಥ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಅನು, ನಿನ್ನ ಪ್ರತಿಯೊಂದು ಮಾತಿಗೂ ನನ್ನ ಎದೆಯಲ್ಲಂತೂ ಅರ್ಥ ಇದ್ದೇ ಇದೆ. ಏನೇನು ಮಾತಾಡಬೇಕು ಮಾತಾಡ್ಬೇಡು. ನಿನ್ನ ಅಷ್ಟುದ್ದ ಪಟ್ಟಿಯಲ್ಲಿ ಒಂದು ಆಸೆ ಅಂತೂ ಇವತ್ತು ರಾತ್ರಿನೇ ಈಡೇರಿಬಿಡಲಿ. ಮಾತಾಡ್ತಾ ಆಡ್ತಾ ನಿದ್ದೆ ಹೋಗುವಂತೆ. ನೀವು ಹೀಗೆ ಹೇಳಿದ್ರೆ ಮಾತು ಎಲ್ಲಿಂದ ಅಂತ ಶುರು ಮಾಡಲಿ ಸರ್? 22 ವರ್ಷದ ಹಿಂದಿಂದ ಶುರು ಮಾಡಲಾ? ಇಪ್ಪತ್ತೆರಡು ವರ್ಷದ್ದು ಅಂತಂದ್ರೆ ನೋಡೋಣ, ಹೇಳ್ಕೊಳ್ಳೋಂಥ ವಿಷಯಗಳು ನನ್ನಲ್ಲೂ ಸಾಕಷ್ಟಿವೆ. ಆದರೆ ಆರಾಮಾಗಿ ನಿದ್ದೆ ಮಾಡಬೇಕು, ಮಲ್ಕೋಬೇಕು ಅನ್ನೋಳ ಮುಂದೆ ನಿದ್ದೆ ಬಾರದಂಥ ವಿಷಯಗಳನ್ನು ನಾನು ಹೇಗೆ ಹೇಳಲಿ? ಹರ್ಷ ಮತ್ತೆ ಆತಗೆ ಕೋಪ ಮಾಡಿಕೊಂಡಿದ್ದಾಗ ನಾನೊಂದು ಮಾತು ಹೇಳಿದ್ದೆ. ಸಂಸಾರದಲ್ಲಿ ಅಂದರೆ ದಾಂಪತ್ಯದಲ್ಲಿ ಪಾರದರ್ಶಕತೆ ತುಂಬಾನೇ ಮುಖ್ಯ. ಯಾವ ದಾಂಪತ್ಯದಲ್ಲಿ ಪಾರದರ್ಶಕತೆ ಇರುತ್ತೋ ಅದು ಅತ್ಯಂತ ದೀರ್ಘವಾಗಿ ಉಳ್ಕೊಳ್ಳುತ್ತೆ ಅಂತ. ನಿಂತರ ನನಗೂ ಆಸೆ. ನಿನ್ನಷ್ಟು ಉದ್ದ ಪಟ್ಟಿ ಇಲ್ಲ, ಇರೋದೊಂದೇ ಆಸೆ. ಇಷ್ಟು ದಿನಕ್ಕೆ ಇವಾಗಾದ್ರೂ ನೀನು ನನ್ನ ಮಾತಿನ ಕೇಳ್ತಿದ್ಯಲ್ಲ, ಖುಷಿ ಕಣೆ ನನಗೆ. ಅಟ್ಲೀಸ್ಟ್ ಇವಾಗಾದ್ರೂ ಕನ್ನಡಿ ನೋಡೋ ಮನ್ಸಾಯ್ತಲ್ಲ. ಇದನ್ನು ನಾನೇ ಹೇಳ್ಕೊಡ್ಬೇಕಂತ ಭಯ ಆಗಿತ್ತು. ಸರಿ, ನಾನು ಹೋಗಿ ಪಟಪಟ ಅಂತ ಸ್ವೀಟ್ ಮಾಡ್ಬಿಡ್ತೀನಿ. ಇದನ್ನ ನೀನೇ ಮಾಡ್ದೆ ಅನ್ನೋ ತರ ನಡ್ಕೋ. ನಾನು ಹಾಗೆ ಹೇಳ್ತೀನಿ. ಶುರುನಲ್ಲೇ ಸುಳ್ಳ? ಇಂಥ ಸಂದರ್ಭದಲ್ಲಿ ಸುಳ್ಳು ಕೂಡ ಸಿಹಿನೇ ಕಣೆ. ನಾವು ಸಿಹಿ ವಿಷಯಕ್ಕೆ ತಾನೇ ಸುಳ್ಳು ಹೇಳ್ತಾ ಇದೀವಿ. ನೀನು ಸುಮ್ನೆ ಹೂ ಅಂತ ಹೇಳು. ಆಮೇಲೆ ಬೇಕಿದ್ರೆ ಕಲ್ತ್ಕೋ. ಮದುವೆ ಆದ್ಮೇಲೆ ನಿಮ್ಮ ಅತ್ತೆ ಮನೆಯಲ್ಲಿ ಇದೇ ಸ್ವೀಟ್ ಮಾಡ್ಕೊಡು ಅಂದ್ರೆ ನೀನ್ ಸಿಗಾಕೋಬಾರ್ದಲ್ವಾ? ಅದಕ್ಕೆ ಕಣೆ. ನೀನ್ ಆಗ್ಲೇ ಮದ್ವೆವರೆಗೂ ಹೋಗಿದ್ಯಾ? ಅವ್ನ್ ಯಾವನೋ ನನ್ನ ನೋಡಕ್ ಬರ್ತಾನೆ ಅಂತ ನಾ ಕನ್ನಡಿ ನೋಡಿ ಅಲಂಕಾರ ಮಾಡ್ಕೋಬೇಕಾ? ಕನ್ನಡಿ ಮುಂದೆ ನಿಂತ್ಕೊಂಡು ನನಗ್ ನಾನೇ ಪ್ರಶ್ನೆ ಮಾಡ್ಕೊಂತಿದ್ದೆ, ಅಲಂಕಾರ ಮಾಡ್ಕೊಂತಿರ್ಲಿಲ್ಲ. ಏನ
ಏನಂದೆ? ಸದ್ಯ ರೆಡಿ ಆಗೋ ಮನ್ಸಾಯ್ತಲ್ಲ, ಮುಂದಿಂದ ಆಮೇಲೆ ನೋಡ್ಕೋಣ. ಇದರಲ್ಲಿ ಅರ್ಧಕ್ಕರ್ಧ ಮೇಕಪ್ ಪ್ರಾಡಕ್ಟ್ಸ್ ಆಕ್ಸೆಸರೀಸೇ ಇದೆ ಅಂತ ನಿನಗೆ ಡೌಟ್ ಅಲ್ವಾ? ಇಷ್ಟಕ್ಕೂ ನಾನು ಯಾರಿಗೋಸ್ಕರ ರೆಡಿ ಆಗ್ತೀನಿ ಹರ್ಷ? ನಿನಗೋಸ್ಕರ ತಾನೆ. ಹರ್ಷ, ಖುಷಿಯಾಗಿ ಹೊರಡ್ತಿದ್ದೀವಿ, ಸ್ವಲ್ಪನಾದ್ರೂ ಸ್ಮೈಲ್ ಮಾಡು. ಹ್ಯಾಪಿ 4th ಆನಿವರ್ಸರಿ ಹರ್ಷ. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹರ್ಷ, ವಾಪಸ್ ವಿಶ್ ಮಾಡಲ್ವಾ ನನಗೆ? ನಾನು ನಿನ್ನ ಹತ್ರ ಎಷ್ಟೇ ರೂಡಾಗಿ ಬಿಹೇವ್ ಮಾಡ್ಬೋದು, ನಿನ್ನ ಮೇಲೆ ಕೋಪ ಮಾಡ್ಕೋಬೋದು, ಬಟ್ ಐ ಲವ್ ಯು ಹರ್ಷ. ಐ ಲವ್ ಯು ಸೋ ಮಚ್. ಐ ಲವ್ ಯು ಟು ಮಚ್. ಈ 4 years ಹೇಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಹರ್ಷ. ಹೌದು, ನನಗೇನು ಗಿಫ್ಟ್ ಪ್ಲಾನ್ ಮಾಡಿದ್ಯಾ? ಗಿಫ್ಟಾ? ಗಿಫ್ಟಾನಾ? ಹಾಗಾದ್ರೆ ನಿನ್ನ ಮೈಂಡಲ್ಲಿ ಏನು ಪ್ಲಾನ್ಸ್ ಇಲ್ಲ ಅಂತಾಯ್ತು. ಈ ವರ್ಧನ್ ಪ್ರಾಪರ್ಟಿಲಿ ಅರ್ಧ ಪಾಲ್ ನಿಂದೆ ಅಲ್ವಾ ಮಾನ್ಸಿ, ಇನ್ನೇನು ಬೇಕು? ಹೌ ಅನ್ರೊಮ್ಯಾಂಟಿಕ್ ಯು ಆರ್ ಹರ್ಷ. ಪ್ರಾಪರ್ಟಿ ಎಲ್ಲ ಗಿಫ್ಟ್ ಆಗೋಕೆ ಹೇಗೆ ಸಾಧ್ಯ? ನೀನು ಹಾಗೆ ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಹರ್ಷ, ವಾಟ್ ಹ್ಯಾಪನ್ ಟು ಯು? ವೈ ಯು ಆರ್ ಬಿಹೇವಿಂಗ್ ಲೈಕ್ ದಿಸ್? ನೀನು ಮೊದಲಿನ ಥರ ಇಲ್ಲ. ಯು ಹ್ಯಾವ್ ಚೇಂಜ್ಡ್ ಅ ಲಾಟ್. ನನ್ನ ಬದಲಾವಣೆಗೆ ನೀನು ಕಾರಣ ಅಲ್ವಾ ಮಾನ್ಸಿ? ವಾಟ್? ಐ ಮೀನ್, ನೀನು ನನ್ನ ಜೊತೆ ಇದೆಯಲ್ವಾ, ಸೊ ನನ್ನ ಬದಲಾವಣೆಗೆ ನೀನು ಒಂದು ರೀತಿಯಲ್ಲಿ ಕಾರಣ ಅಂತ ಹೇಳಿದೆ ಅಷ್ಟೇ. ಎನಿವೇ, ಈಗ ನೀನು ಇಷ್ಟಪಟ್ಟಂಗೆ ನಾವು ಹೋಗ್ತಿದ್ದೀವಲ್ಲ, ಕಮ್, ಐಲ್ ಬಿ ವೇಟಿಂಗ್. ನಿಮ್ಮಿಬ್ರಿಗೂ ಯಾರ ದೃಷ್ಟಿನೂ ತಾಗದೇ ಇರಲಿ. ಥ್ಯಾಂಕ್ ಯು ಅತ್ತಿಗೆ. ಮಂದಾಕ, ನಿಮ್ಮಿಬ್ಬರಿಗೂ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು. ಹರ್ಷ, ಮಾನ್ಸಿ, ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಮೊಮ್ಮಿಲ್ಲ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮಾ. ಜೀವನ ಪೂರ್ತಿ ಖುಷಿಯಾಗಿರಿ. ಇವತ್ತು ಹರ್ಷ ನನ್ನ ಫೇವ್ರೆಟ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ದಾನೆ. ಇಟ್ಸ್ ಲಿಟಲ್ ಅವೇ ಫ್ರಮ್ ಸಿಟಿ. ಹೊರಡೋಣ ಹರ್ಷ? ಯಾ ಶೋರ್. ಹರ್ಷ, ವಾರ್ಷಿಕೋತ್ಸವನ ಅದ್ಧೂರಿಯಾಗಿ ಆಚರಿಸ್ಬೇಕು ಅಂತೆಲ್ಲ ಮಾತಾಡ್ಕೋತಿದ್ರಿ, ಈಗ ನೋಡಿದ್ರೆ ಇದ್ದಕ್ಕಿದ್ದಾಗೆ ಹೋಗ್ತಿದ್ರಿ, ಏನಾಯ್ತು? ಯಾ ಬ್ರೋ ಇನ್ ಲಾ, ನಾನೇ ಆ ಪ್ಲಾನ್ನ ಕ್ಯಾನ್ಸಲ್ ಮಾಡಿಸ್ದೆ. ನನಗೆ ಸ್ವಲ್ಪ ಪ್ರೈವಸಿ ಬೇಕು ಅಂತ ಅನಿಸ್ತು. ಐ ಆಮ್ ರಿಯಲಿ ಸಾರಿ. ಸರಿ, ಹ್ಯಾಪಿ ಸ್ಟೇ. ಯಾವುದೇ ಯೋಚನೆ ಇಲ್ಲದೆ ಖುಷಿ ಖುಷಿಯಾಗಿ ಇದ್ಬಿಟ್ಟು ಬನ್ನಿ. ಮೀರಾ, ಮೀರಾ, ಹಾಯ್ ಅಮ್ಮ. ಯು ಆರ್ ಪರ್ಫೆಕ್ಟ್. ಯಾವುದೇ ಫಂಕ್ಷನ್ನು ಈವೆಂಟು ನೀನು ಮರೆಯೋದೇ ಇಲ್ಲ ಅಲ್ವಾ? ಅಫ್ಕೋರ್ಸ್ ನಾಟ್ ಅಮ್ಮ. ವರ್ಧನ್ ಫ್ಯಾಮಿಲಿ ಫಂಕ್ಷನ್ಸ್ ಆ್ಯಂಡ್ ಇವೆಂಟ್ಸ್ನ ನಾನು ಹೇಗೆ ತಾನೇ ಮರೀಲಿ? ಹರ್ಷ ಸರ್, ಮಾನ್ಸಿ ಮ್ಯಾಮ್, ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೀರಾ.
ನಿಜವಾಗ್ಲೂ ವಿಶ್ ಮಾಡೋದಕ್ಕೆ ಬಂದ್ಲೋ ಅಥವಾ ಮನೆಗೆ ಬರೋದಕ್ಕೆ ಇದೇ ಒಂದು ಚಾನ್ಸು ಅಂತ ಬಂದ್ಲೋ? ಮೀರಾ, ಥ್ಯಾಂಕ್ ಯು ಒನ್ಸ್ ಅಗೇನ್ ಬಂದಿದ್ದಕ್ಕೆ ಆ್ಯಂಡ್ ಸ್ಪೆಷಲಿ ಫಾರ್ ದ ಬೊಕೆ. ಯಾ, ದಟ್ಸ್ ರಿಯಲಿ ನೈಸ್ ಆಫ್ ಯು. ಥ್ಯಾಂಕ್ ಯು. ಓಕೆ, ಬಾಯ್ ಮೀರಾ. ಅಮ್ಮ ಬಾಯ್. ಅದಕ್ಕೆ ಮೀರಾ, ದಿನ ಆಫೀಸಿಗೆ ಬರ್ದಿರೋ ನನಗೆ ಒಂದಿಷ್ಟು ಕೆಲಸಗಳನ್ನು ತಗೊಂಡೇ ಬಂದಿರ್ತೀಯ ಅಲ್ವಾ? ಯಾ, ಯು ಆರ್ ರೈಟ್ ಅನು. ಸರ್, ಅನು ಜೊತೆ ಆಫೀಸ್ ವರ್ಕ್ ರಿಲೇಟೆಡ್ ಕೆಲವು ವಿಷಯಗಳನ್ನ ಮಾತಾಡ್ಬಿಟ್ಟು ಬರ್ತೀನಿ. ಆಮೇಲೆ ವಿ ಬೋತ್ ಶಿಲ್ ಲಿವ್ ಟುಗೆದರ್. ಇಲ್ಲ ಮೀರಾ, ನಾನಿವತ್ತು ಆಫೀಸಿಗೆ ಬರ್ತಿಲ್ಲ. ನನಗೂ ಅನು ಜೊತೆಯಲ್ಲಿ ಕೆಲವು ಮುಖ್ಯವಾದ ವಿಷಯಗಳು ಮಾತಾಡೋದಿದೆ. ಯು ಕ್ಯಾರಿ ಆನ್. ಓಕೆ. ಅನು, ಬಾ. ಯಾ, ಕಮ್. ನಮಸ್ತೆ. ಬನ್ನಿ ಬನ್ನಿ ಬನ್ನಿ. ನಮಸ್ತೆ ನಮಸ್ತೆ ನಮಸ್ತೆ. ಬನ್ನಿ ಕೂತ್ಕೊಳ್ಳಿ. ಪ್ರಯಾಣ ಎಲ್ಲ ಸುಖವಾಗಾಯ್ತಾ? ಚೆನ್ನಾಗಿತ್ತಮ್ಮ. ನೀರು ತಗೊಳ್ಳಿ. ಕಾವೇರಿನಾ ಬೋರಾ? ಕಾವೇರಿನೇ, ಆದ್ರೆ ವಾರಕ್ಕೆ 2 ಸಲ ಬರುತ್ತೆ. ಟೀನಾ ಕಾಫಿನಾ? ಮಗಳೇ ಮಾಡ್ತಾಳೆ, ನೀವು ಹೇಳಿ. ಯಾವ್ದಾದ್ರು ಪರವಾಗಿಲ್ಲಮ್ಮ. ಸಕ್ಕರೆ ಸ್ವಲ್ಪ ಕಡಿಮೆ, ಅವ್ರಿಗೆ ಡಯಾಬಿಟಿಸ್. ಸರಿ. ರಮ್ಯಾ, ಟೀ ಮತ್ತೆ ಸ್ವೀಟ್ಸ್ ತಗೊಂಡ್ ಬಮ್ಮ. ಅಂಗಡಿದಲ್ಲ, ಮನೇಲೇ ಮಾಡಿದ್ದು. ನನ್ನ ಮಗಳೇ ಮಾಡಿದ್ದು. ಮನೆ ಕೆಲಸ ಎಲ್ಲ ಅವಳೇ ಮಾಡ್ತಾಳೆ. ಬುದ್ಧಿವಂತೆ ಮತ್ತೆ ತುಂಬಾ ಸೈಲೆಂಟ್. ಬಹಳ ಸಂತೋಷ. ಹುಡುಗಿಗೆ ಅಡುಗೆ ಬರುತ್ತೆ ಅಂತ ಕೇಳಿ ಸಮಾಧಾನ ಆಯ್ತು. ರಮ್ಯಾ, ರೆಡಿ ಆಗ್ತಾ ಇರ್ಬೋದು. ಇಲ್ಲ ಇಲ್ಲ, ಅವಳು ಆಗ್ಲೇ ರೆಡಿ ಇದ್ಲು. ಇರಿ ನೋಡ್ತೀನಿ. ರಮ್ಯಾ, ರಮ್ಯಾ, ಅವಳು ಇಲ್ಲೇ ಎಲ್ಲ ಹೋಗಿರ್ಬೇಕು. 5 ನಿಮಿಷ ಕರೆದು ಬಿಡ್ತೀನಿ. ಯಾಕೆ? ನಾವು ಬರೋದು ಗೊತ್ತಿರ್ಲಿಲ್ವಾ? ಇಲ್ಲ ಇಲ್ಲ, ಗೊತ್ತಿತ್ತು. ಅವಳು ರೆಡಿ ಕೂಡ ಆಗಿದ್ಲು. ಈಗ ಎಲ್ಲೋದ್ಲು. ಕರೆದು ಬಂದ್ಬಿಡ್ತೀನಿ. 5 ನಿಮಿಷ. ರಮ್ಯಾ, 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 ರಮ್ಯಾ. ಅವಳು ಮನೆಯಿಂದ ಹೋಗಿದ್ದು ನೀವು ನೋಡ್ಲಿಲ್ವಾ? ಹೇಳಿದ್ರಲ್ಲ, ಹುಡುಗಿ ತುಂಬ ಬುದ್ಧಿವಂತೆ ಮತ್ತೆ ಸೈಲೆಂಟ್ ಅಂತ. ಸೈಲೆಂಟಾಗಿ ಬುದ್ಧಿ ಉಪಯೋಗಿಸಿ ಹೊರಗೋದ್ಲೇನೋ. ಯಾಕ್ರಿ, ಇಷ್ಟ ಆಗಲಿಲ್ಲ ಅವಳಿಗೆ? ಅಯ್ಯಯ್ಯೋ, ಹಾಗೇನಿಲ್ಲ. ಅಪ್ಪ ಇಲ್ದಿರೋ ಹುಡುಗಿ ಸಂಬಂಧ ನೋಡೋದು ಬೇಡ ಅಂತ ನಮಗೆಲ್ಲರೂ ಹೇಳಿದ್ರು. ಆದ್ರೂ ನಾವು ಹುಡುಗಿನ ಫೋಟೋಲಷ್ಟೇ ನೋಡಿ ಬಂದ್ರೆ ಹೀಗೆ ಅವಮಾನ ಮಾಡೋದು. ಈಗಲೇಗಾಗಿದ್ದು ಒಳ್ಳೇದಾಯ್ತು. ಮದುವೆ ಆದ್ಮೇಲೆ ಹುಡುಗಿ ಓಡೋಗಿದ್ರೆ ಏನ್ ಮಾಡ್ಬೇಕಿದ್ ನಮ್ಮ ಹುಡುಗ? ಹಾಗೆಲ್ಲ ಮಾತಾಡ್ಬಿಡಿ. ನನ್ನ ಮಗಳು ತುಂಬಾ ಒಳ್ಳೆಯೋಳು. ರೀ, ಎದಳ್ರಿ. ನಾನು ಹೇಳ್ದೆ JP ನಗರ ಸಂಬಂಧನೇ ಒಪ್ಪೋಣ ಅಂತ. ನೀವೇ ಪಾಪದ ಹುಡುಗಿ ಅದು ಇದು ಅಂತ ಕತೆ ಕಟ್ಟಿ ಇಲ್ಲಿ ಕರ್ಕೊ ಬಂದ್ರಿ. ನಡೀರಿ. ಅಮ್ಮ, ದಯವಿಟ್ಟು ಬೇಡಮ್ಮ. ಒಂದು 5 ನಿಮಿಷ ವೇಟ್ ಮಾಡಿ ಬಂದ್ಬಿಡ್ತಾಳೆ. ಇಲ್ಲೇ ಹೋಗಿದ್ದಾಳೆ. ಅಪ್ಪ ದಯವಿಟ್ಟು. ಸರ್ ಸರ್ ಪ್ಲೀಸ್ ಸರ್, 5 ನಿಮಿಷ. ಇಲ್ಲೇ ಎಲ್ಲ ಹೋಗಿರ್ಬೇಕು. ಕರೆದು ಬಿಡ್ತೀನಿ ಸರ್. ಮೇಡಮ್, ರಮ್ಯಾ, ಆಂಟಿ, ತರಕಾರಿ ತಂದಿದ್ದೀನಿ. ನೀವೇನು ತರಕಾರಿ ಮುಂದೆ ಇದ್ರೆ 10 ನಿಮಿಷಕ್ಕೆ ಅಡ್ಗೆ ಮಾಡ್ಬಿಡ್ತೀರಾ. ಆದ್ರೆ ನಮ್ಮನೆಯಲ್ಲಿ ಮಾರ್ಕೆಟೇ ಎದುರುಗಡೆ ಇದ್ರು ಸಾಂಬಾರ್ ಏನ್ ಮಾಡೋದು, ಪಲ್ಯ ಏನ್ ಮಾಡೋದು ಅಂತ ನಮ್ಮಮ್ಮ ಗೋಳಾಡ್ತಾನೆ ಇರ್ತಾರೆ.
ನೀನ್ ಯಾಕೆ ತರಕಾರಿ ತರಕ್ ಹೋದೆ ರಮ್ಯಾ? ಆಮೇಲೆ ಮಾರ್ಕೆಟ್ಗೆ ಹೋಗಿ ನಾನೇ ತಗೊಂಡ್ ಬರ್ತಿದ್ನಲ್ಲ. ಪರವಾಗಿಲ್ಲ ಆಂಟಿ, ನೀವು ನೆನ್ನೆ ರಾತ್ರಿ ಅಷ್ಟೇ ಬಂದಿದ್ದೀರಾ, ನಿಮ್ಗೂ ಸುಸ್ತಾಗಿರುತ್ತೆ ಅಲ್ವಾ? ಆ ಮನೇಲಿದ್ದು ಈ ಮನೆ ಬಾಗ್ಲು ತೆಗೆದ್ರೆ ಸಡನ್ ಆಗಿ ಈ ಮನೆ ಚಿಕ್ಕದು ಅಂತ ಅನ್ಸುತ್ತೆ. ಅಂಥದ್ರಲ್ಲಿ ಬೆಳಗ್ಗೆನೆ ಎದ್ದು ಮಾರ್ಕೆಟ್ಗೆ ಹೋಗೋ ಕಷ್ಟ ಯಾಕೆ? ನನಗೇನು ಮನೆ ಚಿಕ್ಕದಾಗ ಅನ್ನಿಸ್ಲಿಲ್ಲ ಕಣೆ. ಏನು ಆಡ್ಕೋತಿದ್ಯಾ? ಅಯ್ಯೋ ಆಂಟಿ, ಸುಮ್ಮನೆ ಹೇಳ್ದೆ ಅಷ್ಟೇ. ನನ್ಗೆಲ್ಲಾದ್ರೂ ಹೋಗಿ ಬಂದಾಗ ಆಗ ಅನ್ಸುತ್ತೆ ಅಷ್ಟೇ. ನಾನು ಮುಖ್ಯವಾಗಿ ಬಂದಿದ್ದು ಅನು ಹೇಗಿದ್ದಾಳೆ, ಅಲ್ಲಿ ಎಲ್ಲ ಓಕೆನಾ ಅಂತ ಕೇಳಕ್ಕೆ. ನೀವೇ ಹೇಳಿ, ಅನು ಹೇಗಿದ್ದಾಳೆ? ಅವಳು ನಂಗೆ ಈ ಮನೆಯಲ್ಲಿ ಸ್ವಲ್ಪನೂ ನೆಮ್ಮದಿ ಇಲ್ಲ. ಎಲ್ಲರೂ ಹುಡುಕೋದ್ರೊಳಗೆ ನನ್ನ ಜೀವನ ಎಲ್ಲ ಹಾಳಾಗಿ ಹೋಗ್ಬಿಡ್ತಾ ಇದೆ. ನನ್ ಎಲ್ಲೋ ತಲೆ ಚಚ್ಕೊಂಡು ಸಾಯ್ಬೇಕು, ನಂಗೆ ಅರ್ಥ ಆಗ್ತಾ ಇಲ್ಲ. ಇವ್ರ ಹಿಂದೆ ತಿರುಗದೇ ಆಗೋಗತ್ ನನಗ್ ಬರೀ. ಗಲಾಟೆ ನಡೀತಾ ಇದೆಯಲ್ಲ ಒಟ್ಟಾರದಲ್ಲಿ. ಓ ಸುಬ್ಬಣ್ಣ, ರಜನಿ ಬೇಗ ಬಾ. ರಮ್ಯನ್ ಹುಡುಕ್ತಿದ್ದಲ್ಲ, ಸುಬ್ಬಣ್ಣ ಬಂದಿದ್ದಾರೆ, ಕೇಳು. ರಮ್ಯನ್ ಹುಡುಕ್ತಿದ್ದೀರ ರಜನಿ ಅವರೇ? ನಮ್ಮನೇಲಿದ್ದಾಳೆ, ಕಳ್ಸ್ಕೊಡ್ಲಾ? ಅದೇನ್ ಸುಬ್ಬಣ್ಣ ಹೀಗ್ ಮಾತಾಡ್ತಿದ್ದೀರಾ? ಅವಳನ್ನ ನಿಮ್ಮನೆಯಲ್ಲೇ ಇಟ್ಕೊಂಡ್ಬಿಡಿ, ನನಗೆ ಅವಳಿಗೆ ಸಂಬಂಧನೇ ಇಲ್ಲ ಅಂತ ಹೇಳಿ ಬರ್ಕೊಟ್ಬಿಡ್ತೀನಿ ನಾನು. ರಜನಿ ಅವರೇ, ಏನ್ ಈ ತರ ಮಾತಾಡ್ತಿದ್ದೀರಲ್ಲ? ಪಾಪ ಏನೋ ಬೇಜಾರಾಗಿದೆ ಅಂತ ಪುಷ್ಪನ ಹತ್ರ ಮಾತಾಡ್ತಾ ಕೂತಿದ್ದಾಳೆ. ಒಂದ್ ನಿಮಿಷ ಕಳ್ಸ್ಕೊಟ್ಬಿಡ್ತೀನಿ. ಏ ರಮ್ಯಾ, ಲೇ ರಮ್ಯಾ, ಏನೇ ಮಾಡ್ತಿದ್ಯಾ ಇಲ್ಲಿ? ಅಲ್ಲಿ ಗಂಡಿನ ಕಡೆಯವ್ರು ಬಂದು ನನ್ ಮುಖಕ್ಕೆ ಮಂಗಳಾರತಿ ಮಾಡ್ಬಿಟ್ಟು ಹೋದ್ರು. ಮಂಗಳಾರತಿನ ಅಮ್ಮ? ಅವ್ರೇನ್ ಗಂಡನ ಕಡೆಯವರ ಅಥವಾ ಅರ್ಚಕ್ರ? ಏಯ್, ಹಲ್ಲು ದುರ್ಸ್ತೀನಿ ನೋಡು. ಏನೇ ಮಾಡ್ತಿದ್ಯಾ ಇಲ್ಲಿ? ಇನ್ನೇನ್ ಮಾಡ್ತಾರೆ, ಆಂಟಿಗೆ ಹೆಲ್ಪ್ ಮಾಡ್ತಿದ್ದೆ. ಎಲ್ಲ ನನ್ ಕರ್ಮ. ಅಲ್ಲಿ ನಿನ್ನ ನೋಡಕ್ಕೆ ಗಂಡಿನ ಕಡೆಯವ್ರು ಬಂದಿದ್ರೆ ನೀ ಇಲ್ಲಿ ಇವ್ರ ಮನೇಲಿ ಚಾಕ್ರಿ ಮಾಡ್ಕೊಂಡು ಬಿದ್ದಿದ್ಯಲ್ಲೇ. ಏನೇ ಬಂದಿರೋದ್ ನಿನಗೆ? ಕೂಗಾಡ್ಬೇಡ ಅಮ್ಮ. ಪುಷ್ಪ ಆಂಟಿಗೆ ಮನೆ ಐಟಮ್ಸ್ ಗಳು ಜೋಡ್ಸಕ್ಕೆ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ. ಏನು, ಇವ್ರ ಮನೆ ಐಟಮ್ ಎಲ್ಲ ಜೋಡ್ಸೋದಕ್ಕೆ ಹೆಲ್ಪ್ ಮಾಡ್ತಿದ್ಯಾ? ಇವ್ರಿಗೆ ಹೊಸದಾಗಿ ಮನೆಗೆ ಬಂದಿದಾರ ಐಟಮ್ ಎಲ್ಲ ಜೋಡ್ಸೋದಕ್ಕೆ? ಅಮ್ಮ, ನಿನ್ನೆ ತಾನೇ ಅವ್ರ ಅನುಮನೆಯಿಂದ ಬಂದ್ರಲ್ವಾ? ಇದೇನ್ ದೊಡ್ಡ ಅರಮನೆ? ಅಲ್ಲೊಂದ್ ಮಂಚ, ಗ್ಯಾಸ್ ಸಿಲಿಂಡರ್ ಬಿಟ್ರೆ ಇನ್ನೇನೇ ಇದೆ ಈ ಮನೆಯಲ್ಲಿ? ಬರೀ ಶೋಕಿಗಳಾಯ್ತು ನಿಂದು. ಅಲ್ಲಿ ನೋಡಿದ್ರೆ ಗಂಡಿನ ಕಡೆಯವರು ಅದೇನ್ ಮಗಳನ್ ಬೆಳೆಸಿದೀರಾ ಅಂತ ಹೇಳ್ಬಿಟ್ಟು ಉಗುದ್ ಉಪ್ಪಿನಕಾಯಿ ಹಾಕ್ಬಿಟ್ಟು ಹೋದ್ರು. ಅಮ್ಮ, ನಾನ್ ನಿನ್ಗೆ ಹೇಳ್ಬಿಟ್ಟೆ ಬಂದಿದ್ದೆ, ನೀನ್ ಕೇಳಿಸ್ಲಿಲ್ಲ ಅಂದ್ರೆ ಅದ್ ನನ್ ತಪ್ಪ? ಎದುರುತ್ರ ಕೊಡ್ತೀಯಾ? ಇದಕ್ಕೆಲ್ಲ ಅನು ಸಹವಾಸನೆ ಕಡೆ ಕಾರಣ. ರಜನಿ ಅವರೇ, ನಮ್ಮ ಮಗಳ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ನೋಡಿದ್ಯೇನೆ ಅವ್ರ ಮಗಳ ಬಗ್ಗೆ ಮಾತಾಡಿದ್ರೆ ಹೇಗೆ ಸಿಡಿತಾರೆ ಅಂತ? ಇವ್ರು ಮಾತ್ರ ಅಲ್ಲ, ನಾನು ಸಿಡಿತೀನಿ ಇವಾಗ. ಎಲ್ಲ ನನ್ ಕರ್ಮ ಕಣೆ. ಅವಳ ಜೀವನ ಅದ್ ಹೇಗಿದೆಯೋ ಗೊತ್ತಿಲ್ಲ, ಆದ್ರೆ ನಿನ್ ಜೀವನ ಮಾತ್ರ ಸೆಟ್ಲ್ ಆಗೋದಕ್ಕೆ ಬಿಡೋದಿಲ್ಲ. ರಜನಿ, ಅಲ್ಲ, ನಿಮ್ ಮನೆ ಕೆಲ್ಸನ ನನ್ ಮಗಳ ಕೈಲಿ ಮಾಡಿಸ್ತಿದ್ದೀರಲ್ಲ, ನಿಮ್ಗೇನು ಅನ್ಸದಿಲ್ವಾ? ಇಲ್ಲಿ ಏನೇ ಅಂದ್ರೂ ಓಡ್ಕೊಂಡ್ ಬಂದ್ಬಿಡ್ತಾಳೆ. ನೋಡಕ್ ಬಂದಿರೋ ಮೊದಲನೇ ಸಂಬಂಧನೇ ಹೀಗಾಯ್ತು ಅಂದ್ರೆ ಇನ್ನು ಇವಳಿಗೆ ಯಾವ ಸಂಬಂಧನೂ ಕುದುರೋದಿಲ್ಲ ಅಷ್ಟೇ. ಈ ಹುಡುಗಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಊರ್ ತುಂಬಾ ಡಂಗೂರ ಸಾರ್ಕೊಂಡ್ ಬಂದ್ಬಿಡ್ತಾರೆ. ಅದೇನಂತ ನಮ್ ಪಕ್ಕದ ಮನೆಗ್ ಬಂದು ಒಕ್ಕರ್ಸ್ಕೊಂಡಿದಿರೋ ನೋಡಿ ರಜನಿ, ಗಂಡನ ಕಡೆಯವ್ರು ಬರೋ ಸುದ್ದಿ ನನಗ್ ಗೊತ್ತಿಲ್ಲ. ರಮ್ಯಾ ಬಂದ್ಲಲ್ಲ ಅಂತ ಹಾಗೆ ಮಾತಾಡ್ತಿದ್ವಿ ಅಷ್ಟೇ. ನಾವು ಕೂಡ ನಿನ್ನೆ ರಾತ್ರಿನೇ ಬಂದಿದ್ದು. ಇಲ್ಲಿ ಸುದ್ದಿ ಏನು ನಮಗ್ ಗೊತ್ತಿಲ್ಲ. ಅಲ್ಲ, ರಮ್ಯನ್ಗೆ ಗಂಡ್ ನೋಡಕ್ ಬಂದ್ರೆ ಅದನ್ನ ತಡಿತೀವಿ ಅಂತ ಅನ್ಕೋತಿದ್ದೀರಲ್ಲ, ಇಷ್ಟೇನಾ ನೀವು ನಮ್ಮನ್ನ ಅರ್ಥ ಮಾಡ್ಕೊಂಡಿರೋದು? ಅರ್ಥ ಮಾಡ್ಕೊಂಡಿರೋದಕ್ಕೆ ಹೇಳ್ತಾ ಇರೋದು. ಲೇ ರಮ್ಯಾ, ನೀನ್ ಈಗ ನಮ್ಮ ಮನೆಗ್ ಬಂದ್ರೆ ಸೇರಿಸ್ತೀನಿ, ಇಲ್ಲ ಅಂದ್ರೆ ನೀನ್ ಇವ್ರ ಮನೆಯಲ್ಲೇ ಬಿದ್ದಿರು ಅಷ್ಟೇ. ಆಯ್ತು, ಹೋಗಮ್ಮ. ಬಾ, ಮನೆಗ್ ಮಾಡ್ತೀನಿ ನಿಂಗೆ. ರಮ್ಯಾ, ಅಮ್ಮನ ಜೊತೆ ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಮನೆಗೆ ಗಣ್ಣವ್ರು ಬಂದಾಗ ಮನೆಯಲ್ಲೇ ಇರ್ಬೇಕಲ್ವಾ? ಹೌದು ಕಣೆ, ಅಲ್ಲಿರೋದ್ ಬಿಟ್ಟು ಇಲ್ಲಿ ಬಂದಿದ್ಯಲ್ಲ, ನಿಂದೆ ತಪ್ಪು. ಹೋಗು, ನಿಮ್ಮ ಅಮ್ಮನ್ಗೆ ಸಮಾಧಾನ ಮಾಡು. ನಿನ್ನ ಹತ್ರ ಮುಖ್ಯವಾದಂಥ ವಿಷಯ ಮಾತಾಡೋದಕ್ಕೆ ನಾನು ಹೇಗಿದ್ರೂ ಬರಲೇಬೇಕಿತ್ತು. ಥ್ಯಾಂಕ್ ಗಾಡ್, ಹರ್ಷ ಸರ್ ಆನಿವರ್ಸರಿನೂ ನೆಪ ಸಿಕ್ತು. ಮುಖ್ಯವಾದ ವಿಷಯನಾ? ತುಂಬಾನೇ. ಅನು, ನಾವು ಆರ್ಯ ಸರ್ ಚೇಂಬರಲ್ಲಿ ಇಟ್ಟಿದ್ವಲ್ಲ ಡೆಕ್ಟಾಫೋನ್, ಅದು ಜೇಂಡೆ ಕೈಗೆ ಸಿಕ್ಬಿಟ್ಟಿದೆ. ಆಫೀಸ್ ಬಾಯಿಂದ ನನಗೆ ವಿಷಯ ಗೊತ್ತಾಯ್ತು. ನಾವೇ ಅದನ್ನ ಅಲ್ಲಿಟ್ಟಿದ್ದು ಅಂತ ಜೇಂಡೆಗೆ ಗೊತ್ತಾಗಿದೆ ಹಾಗಾದ್ರೆ? ಯಾ, ಬಟ್ ನಾನು ನಿನ್ನ ಜೊತೆ ಇದ್ದೀನಿ ಅನ್ನೋದು ಜೇಂಡೆಗಿನ್ನೂ ಗೊತ್ತಾಗಿಲ್ಲ. ನಾನು ಇದನ್ನೇ ಚೆಕ್ ಮಾಡೋಕ್ಕೆ ಅಂತ ಆರ್ಯ ಸರ್ ಚೇಂಬರ್ಗೆ ಹೋಗಿದ್ದೆ. ದೆನ್ ಐ ರಿಮೆಂಬರ್ಡ್.
ಚೇಂಡೆ ಸಾಮಾನ್ಯದವರಲ್ಲ, CCTV ಫುಟೇಜ್ ಚೆಕ್ ಮಾಡೇ ಮಾಡ್ತಾರೆ ಅಂತ ಗೊತ್ತಾಯ್ತು. ಸಿಕ್ಕಾಕೋತೀವಿ ಅಂತ ಹಾಗೆ ಬಂದ್ಬಿಟ್ಟೆ. ಒಳ್ಳೇದಾಯ್ತು ಮೀರಾ. ಇನ್ನು ಅವ್ರು ಏನು ಮಾತಾಡ್ತಾರೆ ಅನ್ನೋ ರೆಕಾರ್ಡ್ ನಮಗೆ ಬೇಕಾಗಿಲ್ಲ. ನಮ್ಗೇನು ಬೇಕೋ ಅದು ಆಲ್ರೆಡಿ ಸಿಕ್ಕಾಗಿದೆ. ಬಟ್ ಸ್ಟಿಲ್ ಜೇಂಡೆಗೆ ನಾವು ಮಾಡಿದ ಪ್ಲಾನ್ ಗೊತ್ತಾಗ್ಬಿಟ್ಟಿದೆಯಲ್ಲ. ಗೊತ್ತಾಗಿ ಏನು ಮಾಡ್ತಾನೆ?